ನಮಸ್ತೆ, ನನ್ನ ಹೆಸರು ಪುಟ್ಟರಾಜು ಅಂತ ಹೇಳಿ. ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್, ಕಾಡಂಕೊಪ್ಪಲು ಗ್ರಾಮ. ನಾನು ವೃತ್ತಿ ಬಂದೀಗ ಹಳ್ಳಿಕಾರ ದನಗಳ ಪಾಲನೆ ಪೋಷಣೆ ಮಾಡ್ತಾ ಇದ್ದೀನಿ. ಕೊಡುವುದಲ್ಲಿ ತರುವುದಲ್ಲಿ ಮಾಡ್ತಾ ಇರ್ತೀನಿ. ಇದು ತಂದಿರೋದು ಭಾರಿ ಟಾಪ್ ಅಂಡ್ ಟಾಪ್ ಅಲ್ಲಿ ದುಡ್ಡಲ್ಲಿ ರೇಟಲ್ಲಿ ತುಂಬಾ ಮುಂದೆ ಹೋಗಿದ್ದಂಥದ್ದು. ಮತ್ತೆ ಇದು ಯಾರೋ ಸಾಕ್ನಾರ್ ಕೈಲಿ ಎಲ್ಲ ಬಂದ್ಬಿಟ್ಟು ಖಾಲಿ 1,30,30,000 ರೂಪಾಯಿಗೆ ಕಟಗರಿಗೆ ಹೋಗಿದ್ದು ಇದು. ಹಂಗಾಗಿ ಅವ್ರ ತವಿಂದ ನಾನು 20,000 ಲಾಭ ಕೊಟ್ಟು ಇವತ್ತು 1.25 ಲಕ್ಷ ಕೊಟ್ಟು ತಂದು ದನನ ಚೆನ್ನಾಗಿ ಸಾಕಿ ಈ ತರ ಜಾತಿ ದನ ನೋಡಿ ಎಲ್ವಿಲ್ಲ ನೋಡಿ. ಕತ್ತು ಜಿಂಕೆ ಕತ್ತಿದ್ದಂಗ ಐತೆ. ಎಲ್ಲಾರು ಒಂದು ಚೂರು ಗಂತೋಟಿ ಇಲ್ಲ ಇದ್ರಲ್ಲಿ. ಅಪ್ಪಟ ಪ್ಯೂರ್ ಹಳ್ಳಿಕಾರ ಅನ್ನೋದಕ್ಕೆ ಏನ್ ಇರ್ಬೇಕು ಲಕ್ಷಣ ಅಷ್ಟೈತೆ ಅದು. ಆಮೇಲೆ ನಡಿಗೆ ಹೋಗ್ಬೇಕು ಅಂದ್ರೆ ಸರ್ ಇದ್ರ ಬಗ್ಗೆ ಸುಮ್ನೆ ಹೇಳ್ಬಾರ್ದು. ಒಂದು ವಾಕಿಂಗ್ ಬಿಟ್ರೆ ಅಣ್ಣ 2 ಆಕಾಶ ನೋಡ್ಕೊಂಡು ಹೋಯ್ತವೆ. ಒಂದು ಚೂರಲ್ಲಿ ಕತ್ತು ಬಗ್ಸಲ್ಲ ಇವು. ಆ ತರ ಚೆನ್ನಾಗಿ ಹೋಗ್ತವೆ ಅಣ್ಣ. ಒಂದು ಜಾತ್ರೆಗೆ ಮೆರವಣಿಗೆಗೆ ಹೋಯ್ತವೆ, ಕೆಲ್ಸಕ್ಕೂ ಹೋಯ್ತವೆ. ನಾವು ಅವ್ರು ಏನು ಕೆಲಸ ಮಾಡಿರ್ಲಿಲ್ಲ, ನಾವು ತಂದು ಪ್ರತಿಯೊಂದು ಎಲ್ಲಾ ಕೆಲಸನೂ ಮಾಡಿದೀವಿ. ಕಬ್ಬಿಗೆ ಬಂತು ಹೊಡೆದಿಲ್ಲ. ಇವಾಗ 1 ಟನ್ 1 ಟನ್ಗೆ ಏನ್ ಹೊಲ್ದ ಕೆಲಸ ಮಾಡ್ಬೋದು ಅಷ್ಟು ಕೆಲಸ ಮಾಡಿದೀವಿ. 2 ಎಣ್ಣೆಗಳೆಲ್ಲ ಕಟ್ಟಿ. ಸರ್ ನಮ್ದು ಇದೇ ವ್ಯಾಪಾರ, ಎತ್ತನೇ ವ್ಯಾಪಾರ ನಮ್ದು. ಚೆನ್ನಾಗಿರೋ ಹಳ್ಳಿಕಾರ ಊರೇ ಸಿಕ್ಕಿದ್ರೆ ಯಾವ ದೇಶ ಬಿಡು ತಗೋಬತ್ತೀವಿ. ಇದು ಕಾಡಂಕೊಪ್ಪಲು ಪುಟ್ಟೂರು ತಪ್ಪಿದ್ದ ಈ ಊರೇ ನಮ್ಗೆ ಇಷ್ಟ ಆಯ್ತು. ಬಂದು ನಾವು ನಂಜನಗೂಡು ತಾಲೂಕು ದೇವೂರು ಗ್ರಾಮದಲ್ಲಿ ರಾಜೇಶ ಎಂಬುವರಿಗೆ ನಾವು 2,30,000 ತಗೊಂಡಿವಿ ಸರ್. ನಮ್ಗೆ ಜಮೀನ್ ಕೆಲಸ ಮಾಡ್ಬೇಕು, ಮಾದೇಶ್ವರ ಬೆಟ್ಟ ಗಾಡಿ ಕಟ್ಟಬೇಕು, ಕೊಂಗಳಿ ಬೆಟ್ಟ ಗಾಡಿ ಕಟ್ಟಬೇಕು, ಎತ್ತಿನ ಗಾಡಿ ಸೇವೆ ಮಾಡ್ಬೇಕು, ಅದು ಅರ್ಕ ಇತ್ತು ನಮ್ಗೆ. ಅದಕ್ಕೆ ಬಂದು ಕಾಡಂಕೊಪ್ಪಲು ಪುಟ್ಟವ್ರಿಗೆ ಫೋನ್ ಮಾಡಿದ್ದು. ನಮ್ಗೊಂದ್ ಜೊತೆ ಚೆನ್ನಾಗಿರೋ ಓರಿಬೇಕಪ್ಪ ಅಂತ ಫೋನ್ ಮಾಡಿದಾಗ ಬಂದ್ಯಪ್ಪ ನಮ್ದು ಪವ ನೋಡಿ ನಿಮ್ಗೆ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನೋಡ್ಕೋಗಿ ಬನ್ನಿ ಅಂತ ಕರೆದಿರು ನೆನ್ನ. ಆಗ ಬಂದು ನೋಡ್ದು ನಮ್ಗೆ ಸಮಾಧಾನ ಆಯ್ತು. ಆಗ ನಾನು ರಾಜೇಶ ನಮ್ಮ ಫ್ರೆಂಡ್ಗಳು ಒಂದಿಬ್ರು 4 ಮಂದಿ ಬಂದು ನೆನ್ನ ನಮ್ಗೆ ಇಷ್ಟ ಆಯ್ತು. ಬಂದು ವ್ಯಾಪಾರ ಮಾಡ್ದು 2,30,000 ಬೆಳಿಗ್ಗೆ ಬರ್ತೀವಿ ಹಾಕೋಯ್ತೀವಿ ಹೋಗಿದ್ವಿ ಸರ್. ನೆನ್ನ ಇವತ್ತು ಬಂದಿವಿ ಹಾಕೋಯ್ತೀವಿ. ಇಲ್ಲಿ ಅಂತೆಲ್ಲ ಎಲ್ಲಾರು ನಾವು ಇಷ್ಟ ಆದ ಓರಿ ಸಿಕ್ಕಿದ್ರೆ ಹಳ್ಳಿಕಾರ ಓರಿ ಸಿಕ್ಕಿದ್ರೆ ತಗೋತೀವಿ ಸರ್. ನಮ್ದು ನಂಜನಗೂಡು ಪಕ್ಕ ದೇವೂರು ಅಂತ. ತಗೊಂಡೋಗಿ ಏನೇನ್ ಮಾಡ್ತೀರಾ? ಮಾಮೂಲಿ ಗದ್ದೆ ಕೆಲಸ ಮಾಡ್ತೀವಿ, ಕಬ್ಬು ಬಿಡ್ತೀವಿ, ಜಾತ್ರೆಗೆ ಹೋಯ್ತೀವಿ. ಹಂಗೆ ಕೊಂಗಳಿ ಬೆಟ್ಟ ಮತ್ತೆ ಮಾದಾಪುರ ಬೆಟ್ಟಕ್ಕೆ ಅಲ್ಲಿಗೆ ಹೋಯ್ತೀವಿ ಸರ್. ಕಟ್ತೀರಾ ಜಾತ್ರೆ? ಜಾತ್ರೆ ಕಟ್ತೀವಿ. ನೀವು ಜಾತ್ರೆ ಕಟ್ಟಕ್ಕೆ ತಗೊಂಡಿವಿ ಸರ್. ಈಗ ಮಾದೇಶ್ವರ ಬೆಟ್ಟಕ್ಕೆ ಕಟ್ಟಿ ಹೋಯ್ತೀವಿ ಸರ್. ನಾವು ಗುಂಡ್ಲಪೇಟೆ ತಾಲೂಕು ಚಿಕ್ಕಾಡಿ ಗ್ರಾಮ, ನಂಜನಗೂಡು ತಾಲೂಕು ದೇವೂರು ಗ್ರಾಮಕ್ಕೆ ರಾಜೇಶ್ ಅವ್ರಿಗೆ ಕಾಡಂಕೊಪ್ಪಲು ಹುಣಸೂರು ತಾಲೂಕು ಕಾಡಂಕೊಪ್ಪಲು ಪುಟ್ಟವ್ರ ತಪ್ಪು 2,30,000 ದನ ತಕ ಓರಿ ಹಳ್ಳಿಕಾರ ಓರಿ ತಕೊಂಡಿದೀವಿ. ಈಗ ಅವ್ರಿಗೆ ಹಣ ಕೊಟ್ಬಿಟ್ಟು ಓರಿ ಹಿಡ್ಕೊತಾ ಇದೀವಿ. ನಾನು ರಾಜೇಶ, ನಮ್ಮ ಫ್ರೆಂಡ್ಗಳು, ನಮ್ಮ ಚಿಕ್ಕಾಡಿ ಗ್ರಾಮದ ಆಟೋ ಹೆಸರು ಪ್ರವೀಣ ಅಂತ, ಕೊಳಗಟ್ಟ ಮಂಜಣ್ಣ ಅವರು ಎಲ್ಲ ಸೇರಿ ಬಂದು ತಗೊಂಡಿದೀವಿ. ನಮ್ಗೆ ಉಳುಮೆ ಮಾಡ್ಬೇಕು, ಮಾದೇಶ್ವರ ಬೆಟ್ಟಕ್ಕೆ ಗಾಡಿ ಕಟ್ಟಬೇಕು, ಕೊಂಗಳಿ ಬೆಟ್ಟಕ್ಕೆ ಗಾಡಿ ಕಟ್ಟಬೇಕು. ಕೊಟ್ಟವ್ರ ಮನ ಒಳ್ಳೆದಾಗ, ತಗೊಂಡೋಗಿರೋ ಮನ ಒಳ್ಳೇದಾಗ್ಲಿ, ನಮಗೂ ಲಾಭ ಬರ್ಲಿ ಸರ್. ಇವರೇ ರಾಜೇಶನ್ ಅವರು.